ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಬಸ್ಸು. ಇವತ್ತು CSK ಸ್ವಲ್ಪ ಗ್ಯಾನ್ಸ್ SRH ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ಯಾರು ಗೆಲ್ತಾರೆ ಮ್ಯಾಚ್ನ ಮಗ? ಇವತ್ತು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಸರ್ವೈವಲ್ ಆಗೋದಕ್ಕೋಸ್ಕರ ಒದ್ದಾಡ್ತಾ ಇರುವಂಥ ಎರಡು ಟೀಮು ಆಡಿರುವಂಥ 8 ಮ್ಯಾಚಲ್ಲಿ 2 ಮ್ಯಾಚ್ ಮಾತ್ರ ಗೆದ್ದಿದ್ದಾರೆ. 6 ಮ್ಯಾಚ್ ಸೋತ್ಬಿಟ್ಟು ಬರ್ತಿದ್ದಾರೆ. ಲಾಸ್ಟ್ ಮ್ಯಾಚ್ನ 2 ಟೀಮು ಸೋತ್ಬಿಟ್ಟು ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ಲಾಸ್ಟ್ 2 ಮ್ಯಾಚ್ SRH ಅವ್ರು ಸೋತ್ಬಿಟ್ಟು ಬರ್ತಾ ಇದ್ದಾರೆ. CSK ಪಾಪ ಹಂಗೂ ಹಿಂಗೂ ಲಾಸ್ಟ್ ಮ್ಯಾಚ್ನ ಗೆದ್ರು ಹಂಗೂ ಹಿಂಗೂ ಮಾಡಿಕೊಂಡು. ಬಟ್ ಏನೂ ಇಲ್ಲ, ನಾವು ಟಾಪಲ್ಲಿರೋರ ಕಂಪೇರ್ ಮಾಡ್ತೀವಲ್ಲ, ಏನು ಗುರು ಟೀಮ್ಗಳಿದ್ದು ಒಂದು ಮುತ್ತು, ಒಂದು ವಜ್ರ, ಒಂದು ಚಿನ್ನ ಇದ್ದಂಗೆ ಇದಾವೆ ಅಂತ. ಇವ್ರು ಬಾಟಮಲ್ಲಿ ಕೆಳಗಡೆ ಇರೋರನ್ನ ಕಂಪೇರ್ ಮಾಡಬೇಕು, ಒಂದು ಹಸಿ ಕಸ ಒಂದು ಒಣ ಕಸ ಅಂತ ಕಂಪೇರ್ ಮಾಡ್ಕೋಬೇಕು. ಆ ಥರ ಆಡ್ತಾ ಇದ್ದಾರೆ ಎರಡು ಟೀಮ್ಗಳನ್ನು ಕೂಡ. ವರ್ಷ್ಟೇದೋಗ್ಬಿಟ್ಟಿದ್ದಾರೆ ಎರಡು ಟೀಮೂ. ಏನು ಗುರು ಆಡಿದ್ದಾರೆ SRH ಎಸ್ಪೆಷಲಿ, ಏನು ಆಡಿದ್ದಾರೆ? ಗೆದ್ದಿರೋಂಥ 2 ಮ್ಯಾಚ್ ನೋಡ್ತಂದ್ರೆ 240, 280. ಇನ್ನು ಸೋತಿರೋಂಥ ಮ್ಯಾಚ್ಗಳೆಲ್ಲ ನೋಡ್ತಂದ್ರೆ ಅಜ್ಜೀಬು ವರ್ಸ್ಟು ಬ್ಯಾಟಿಂಗಲ್ಲಿ. ಎಲ್ಲ ಮ್ಯಾಚು ವರ್ಸ್ಟು. 6 ಮ್ಯಾಚ್ ಸೋತಿದ್ದಾರೆ, ಎಲ್ಲ ಮ್ಯಾಚು ವರ್ಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಸೋತಿದ್ದಾರೆ. ಆ್ಯಂಡ್ CSK ಅವ್ರೇನು ಕಮ್ಮಿ ಇಲ್ಲ, ಇವರು ಕೂಡ ಅವರ ಬ್ಯಾಟಿಂಗಿಂದನೇ ಸೋಲ್ತಾ ಇರೋವಂಥದ್ದು. ಬೌಲಿಂಗಿಂದ ಏನು ಸೋಲ್ತಾ ಇಲ್ಲ. ಬೌಲಿಂಗ್ ಚೆನ್ನಾಗೇನೋ ಮಾಡಿದ್ದಾರೆ. CSK ಟೀಮ್ ಬೌಲಿಂಗ್ ಚೆನ್ನಾಗೇನೇ ಇದೆ. ಇವ್ರದ್ದು ಕೂಡ ಒಂದು ರೇಂಜಿಗೆ ಪರವಾಗಿಲ್ಲ ಬೌಲಿಂಗ್ ನೋಡ್ತು ಅಂದರೆ. ಬ್ಯಾಟಿಂಗಲ್ಲೇ ಕೊಲ್ಯಾಪ್ಸ್ ಆಗ್ತಾ ಇರೋವಂಥದ್ದು ಎರಡು ಟೀಮ್ಗಳು ಕೂಡ. ಸೊ CSK ಹೆಂಗೆ ನೋಡೋಕೆ ಹೋದರೆ ಲಾಸ್ಟ್ ಮ್ಯಾಚು ಬೆಟ್ರಾಗಿ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ದಾರೆ. ಲಾಸ್ಟ್ ಮ್ಯಾಚು ಕೂಡ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು. ಇವರಿಗೆ ಕಂಪೇರ್ ಮಾಡ್ತಂದರೆ CSKನೇ ಒಂದು ಚೂರು ಲೈಟಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ರೀಸೆಂಟಾಗಿ ಅಂತ ಹೇಳಬೇಕು. ಧೋನಿ ಅವರ ಕ್ಯಾಪ್ಟನ್ಸಿ ಬಂದಾಗಿಂದ. ಹೆಡ್ ಟು ಹೆಡ್ ವಿಚಾರಕ್ಕೆ ಬಂದವರು 21 ಮ್ಯಾಚು ಇವರಿಬ್ಬರು ಆಡಿದ್ದಾರೆ. ಆ್ಯಂಡ್ 15 ಮ್ಯಾಚ್ನ CSK ಗೆದ್ದಿದ್ದಾರೆ. 6 ಮ್ಯಾಚ್ನ ಮಾತ್ರ ಗೆದ್ದಿದ್ದಾರೆ SRH ಅವರು. ಸಿಕ್ಕಾಪಟ್ಟೆ ಹೆವಿ ವೈಡ್ ಡಿಫ್ರೆನ್ಸ್ ಅಂತೂ ಇದೆ ಗುರು. 15 ಮತ್ತು 6 ಅಂತ ಅಂದಾಗ ಇಲ್ಲಿ ಚೇಪಕ್ಕಲ್ಲಿ ಆಗ್ತಿರುವಂಥ ಮ್ಯಾಚು ಚೆನ್ನೈ ಅಂತ ಬಂದಾಗ CSK ಡಾಮಿನೇಟ್ ಮಾಡ್ತಾರೆ ಅಂತ ಹಿಂದೆ ಇತ್ತು ಕಾಲ. ಬಟ್ ಈ ಸೀಸನ್ ಏನು ಅಂಥ ಮಟ್ಟಿಗೆ ಡಾಮಿನೇಷನ್ ಏನು ಮಾಡಿಲ್ಲ CSK ಅವರ ಹೋಮ್ ಗ್ರೌಂಡಲ್ಲಿ. 5 ಮ್ಯಾಚು ಹೆಡ್ ಟು ಹೆಡ್ ಆಡಿದ್ದಾರೆ ಚೇಪಕ್ಕಲ್ಲಿ. 5ಕ್ಕೆ 5 ಮ್ಯಾಚು ಗೆದ್ದಿರೋದು CSK. 1 ಮ್ಯಾಚ್ನು ಕೂಡ ಬಿಡ್ಕೊಂಡು ಕೊಟ್ಟಿಲ್ಲ SRHಗೆ. ಸೊ ಸಿಕ್ಕಾಪಟ್ಟೆ ಸ್ಟ್ಯಾಟ್ಸು ಇವ್ರ ಕಡೆನೇ ಇದೆ, CSK ಕಡೆನೇ ಇದೆ. SRH ಪರವಾಗಿ ಏನೂ ಇಲ್ಲ ಈ ಸ್ಟೇಡಿಯಮಲ್ಲಿ ಸ್ಟ್ಯಾಟ್ಸು. ಏನು ಹೇಳ್ತೀರ ಅವರು? 2 ಮ್ಯಾಚ್ನ ಬ್ಯಾಟಿಂಗ್ ಫಸ್ಟ್ ಆಡ್ಬಿಟ್ಟು ಗೆದ್ರೆ, 3 ಮ್ಯಾಚ್ನ ಚೇಸ್ ಮಾಡ್ಬಿಟ್ಟು CSK ಗೆದ್ದಿದ್ದಾರೆ. ಇಲ್ಲಿ CSKಲ್ಲಿ ಟೋಟಲಾಗಿ 75 ಮ್ಯಾಚ್ನ ಆಡಿದರೆ, 51 ಮ್ಯಾಚ್ನ ಗೆದ್ರೆ, 23 ಮ್ಯಾಚ್ನ ಸೋತಿದ್ದಾರೆ. ಸಿಕ್ಕಾಪಟ್ಟೆ ಕಡಕಾಗಿ ಇಟ್ಕೊಂಡಿದ್ದಾರೆ ಇವರ ಸ್ಟ್ಯಾಟ್ಸ್ನ ಈ ಒಂದು ವೆನಿಲಿ. ಬಟ್ ಈ ಸೀಸನ್ ಅಷ್ಟೊಂದು ಹೆವಿ ಇಟ್ಕೊಂಡಿಲ್ಲ ಅಷ್ಟೇ. ಆ್ಯಂಡ್ ಬ್ಯಾಟಿಂಗ್ ಫಸ್ಟ್ ಆಡ್ 31 ಮ್ಯಾಚ್ನ ಗೆದ್ರೆ, ಬ್ಯಾಟಿಂಗ್ ಸೆಕೆಂಡ್ ಆಡ್ಬಿಟ್ಟು 20 ಮ್ಯಾಚ್ನ CSK ಗೆದ್ದಿದ್ದಾರೆ. ಇಲ್ಲಿ 10 ಮ್ಯಾಚ್ನ ಟೋಟಲ್ ಆಗಿ ಇಲ್ಲಿ ಚಿದಂಬರಂ ಸ್ಟೇಡಿಯಂಲ್ಲಿ ಆಡಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ಅವರು. ಅದರಲ್ಲಿ ಒಂದೇ ಒಂದು ಮ್ಯಾಚ್ನ ಮಾತ್ರ ಗೆದ್ದಿದ್ದಾರೆ. ಅಂದರೆ CSK ಅಗೇನ್ಸ್ಟ್ ಆಡಿರೋದು 5 ಮ್ಯಾಚು. ಬೇರೆ ಎಲ್ಲ ನೀವು ಪ್ಲೇ ಆಫ್ಸ್ ಅದು ಇದೆಲ್ಲ ತೊಗೊಂಡು ನೋಡಿದ್ರೆ ಟೋಟಲಾಗಿ ಓವರ್ಲಾಗಿ 10 ಮ್ಯಾಚ್ನ ಆಡಿದರೆ ಅದರಲ್ಲಿ ಗೆದ್ದಿರೋವಂಥದ್ದು ಒಂದೇ ಮ್ಯಾಚು CSK SRH. ಇನ್ನು ಮಿಕ್ಕಂತ 8 ಮ್ಯಾಚ್ನ ಸೋತಿದ್ದಾರೆ. 1 ಮ್ಯಾಚಲ್ಲಿ ನೋ ರಿಸಲ್ಟ್ ಕೂಡ, ಟೈ ಕೂಡ ಆಗಿದೆ. ಸೊ ಒಂದೇ ಮ್ಯಾಚ್ನ ಗೆದ್ದಿದ್ದಾರೆ ಗುರು. 10 ಮ್ಯಾಚಲ್ಲಿ 1 ಮ್ಯಾಚ್ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಇವ್ರಿಗೆ ಈ ಸ್ಟೇಡಿಯಮು ಯಾಕೋ ಆಗ ಬರ್ತಾ ಇಲ್ಲ SRH ಅವ್ರಿಗೆ ಅಂತ. ಬಟ್ ಅವಾಗ ಆಡಿರೋದೇ ಬೇರೆ ಟೀಮು, ಇವಾಗ ಆಡ್ತಾ ಇರುವಂಥದ್ದೇ ಬೇರೆ ಟೀಮು. ಏನು ಬೇಕಾದ್ರೂ ಆಗ್ಬೋದು. ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಅಭಿಷೇಕ್ ಶರ್ಮಾ ಆಗಲಿ, ಟ್ರಾವಸ್ ಹೆಡ್ ಆಗಲಿ, ಟಾಪ್ ಆರ್ಡರ್ ಅವ್ರದ್ದು ನಿತೀಶ್ ಕುಮಾರ್ ರೆಡ್ಡಿ ಆಗಲಿ, ಯಾರು ಕೂಡ ಒಂಥರ ಫಾರ್ಮಲ್ಲಿ ಕಾಣಿಸ್ಕೊಂತಿಲ್ಲ. ಇಶಾನ್ ಕಿಶಾನ್ ಔಟ್ ಇಲ್ಲ ಅಂದ್ರೂ ಔಟ್ ಅಂತ ಹೋಗ್ತಾರೆ. ಸೊ ಏನೂ ಅರ್ಥ ಆಗ್ತಿಲ್ಲ ಇವ್ರದ್ದು ಹೆಂಗೆ ಆಡ್ತಾರೆ ಇವತ್ತು ಅಂತ. ಲಾಸ್ಟ್ ಮ್ಯಾಚ್ ನೋಡ್ತು ಅಂದರೆ 15 ರನ್ನಿಗೆ 4 ವಿಕೆಟ್ ಡವರ್ ಆಗೋಗ್ಬಿಟ್ಟಿದ್ದು. ಅಲ್ಲೇ ಸೋತೋಗ್ಬಿಟ್ರು, ಪೋಬ್ಳಲ್ಲೇ ಸೋತೋಗ್ಬಿಟ್ರು ಮ್ಯಾಚ್ನ ಸನ್ರೈಸರ್ಸ್ ಹೈದರಾಬಾದ್ ಅವರು. ಸೊ ಈ ಮ್ಯಾಚ್ ಏನು ಮಾಡ್ತಾರೆ ಸನ್ರೈಸರ್ಸ್ ಹೈದರಾಬಾದ್? 89 ಮ್ಯಾಚು ಈ ಒಂದು ವೆನಿಲಿ ಟೋಟಲ್ ಆಗಿ IPL ಮ್ಯಾಚಸ್ ಆಗಿದೆ. ಅದರಲ್ಲಿ 51 ಮ್ಯಾಚ್ನ ಬ್ಯಾಟಿಂಗ್ ಫಸ್ಟ್ ಆಡಿದವ್ರು ಗೆದ್ದರೆ, 38 ಮ್ಯಾಚ್ನ ಬ್ಯಾಟಿಂಗ್ ಸೆಕೆಂಡ್ ಆಡಿದವ್ರು ಗೆದ್ದಿದ್ದಾರೆ. ಬ್ಯಾಟಿಂಗ್ ಫಸ್ಟ್ ಆಡ್ತಾನೆ ಸೈಕಾಲಜಿಕಲ್ ಅಡ್ವಾಂಟೇಜ್ ಚೇಪಕ್ಕಲ್ಲಿ ಅಂತ ಹೇಳಬೇಕು. ಬಟ್ ಆದರೂ ಟಾಸ್ ಗೆದ್ದರು ಬೌಲಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬ್ಯಾಟಿಂಗ್ ಫಸ್ಟ್ ಆಗ್ಬಿಟ್ಟು ಒಂದು ಯೂಸ್ ಟೋಟಲ್ನ ಕಲೆ ಆಗ್ತು ಅಂದರೆ ಚೇಪಕ್ಕಲ್ಲಿ ಎನಿಗೆ ಒನ್ ಡೇ ಚೇಸ್ ಆನ್ ಮಾಡೋಂಥದ್ದು ಕಷ್ಟಕರವಾಗಿಯೇ ಇರುತ್ತೆ. ಇನ್ನು ಇವ್ರ ಕಡೆ ಬಂತು ಅಂತಂದರೆ ರಚಿನ್ ರವೀಂದ್ರ ಅದು ಏನು ಆಡ್ತವರು. ಈ ಕಡೆ ಅವರು ಟ್ರಾವಸ್ ಹೆಡ್ ಆಡೋದು, ಜೊತೆಗೆ ಇಲ್ಲಿ ಅಭಿಷೇಕ್ ಶರ್ಮಾ ಆಡೋದು, ಈ ಕಡೆ ರಚಿನ್ ರವೀಂದ್ರ ಆಡೋದು, ಎರಡು ಒಂದೇ ಥರ ಕಾಣಿಸ್ತಾರೆ. ಅಟ್ಲೀಸ್ಟ್ ಒಂದು ಸೆಂಚುರಿನಾರು ಬಂದಿರೋ ರಚಿನ್ ರವೀಂದ್ರ ಏನು ಕೂಡ ಆ ಮಟ್ಟಿಗೆ ಪ್ರೂವ್ ಮಾಡಿಲ್ಲ. ICC ಟೂರ್ನಮೆಂಟ್ಸ್ ಹಂಗೆ ಆಡ್ತಾರೆ, ಇಲ್ಲಿ ನೋಡ್ರಿ ಹಿಂಗೆ ಆಡ್ತಾರೆ. ಆಮೇಲೆ ಆಯುಷ್ ಮಾತ್ರ ಅವ್ರನ್ನ ಹಾಕೊಂಡಿದ್ರು. ಸೊ ಏನು ಅಂಥ ಮಟ್ಟಿಗೆ ಹೆವಿ ಸೌಂಡ್ ಏನು ಮಾಡಿಲ್ಲ. ಋತು ಬೇರೆ ಇಂಜುರಿ ಆಗಿರೋದು ಇವ್ರಿಗೆ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ರವಿ ಜಡೇಜಾ ಬೇರೆ ನಂಬರ್ 4 ಬರ್ತಾರೆ ಅಂದರೆ ಅರ್ಥ ಮಾಡ್ಕೊಂಡು ಇವರ ಬ್ಯಾಟಿಂಗ್ ಅಂಥ ಮಟ್ಟಿಗೆ ಏನು ಸೌಂಡ್ ಆಗ್ತಾಯಿಲ್ಲ ಅಂತ. ಶಿವಮ್ ದುಬೆ ಲಾಸ್ಟ್ ಮ್ಯಾಚ್ ಸೌಂಡ್ ಮಾಡಿದ್ರು. ಆ್ಯಂಡ್ ರವಿ ಜಡೇಜಾನು ಕೂಡ ಪರವಾಗಿಲ್ಲ ಲಾಸ್ಟ್ ಮ್ಯಾಚ್ ಒಂದು ರೇಂಜಿಗೆ ಸೌಂಡ್ ಮಾಡಿದ್ರು. ಆ್ಯಂಡ್ ವಿಜಯ್ ಶಂಕರ್ ಸೊ ಹಂಗೆ ಹಿಂಗೆ ಆಗ್ತಾರೆ ಗುರು. ಏನು ಅಂಥ ಕಾನ್ಫಿಡೆನ್ಸ್ ಕೊಡೋ ಥರ ಕಾಣಿಸ್ತಿಲ್ಲ ಇವರ ಬ್ಯಾಟಿಂಗು. MS ಧೋನಿ, ಓಟನು, ಸೊ ನೂರ್ ಅಹ್ಮದ್, ಖಲೀಲ್ ಅಹ್ಮದ್, ಮತೀಶಾ ಪತಿರಾಣ ಏನಿದ್ದಾರೆ, ಸೊ ಇವರ ಬೌಲಿಂಗೇ ಒಂಥರ ಮೈನ್ ಸ್ಟ್ರೆಂತ್ ಅಂತ ಹೇಳ್ಬೇಕು. ನನ್ನ ಪ್ರಕಾರ CSK ಟಾಸ್ ಗೆಲ್ತು ಅಂತಂದರೆ ಬೌಲಿಂಗ್ ತೊಗೊತಾರೆ. ಬೌಲಿಂಗ್ ತೊಗೊಂಡ್ಬಿಟ್ಟು ಆದಷ್ಟು ಕಮ್ಮಿ ಸ್ಕೋರ್ಗೆ ರೆಸ್ಟ್ರಿಕ್ಟ್ ಮಾಡೋದಕ್ಕೆ ಸನ್ರೈಸರ್ಸ್ ಹೈದರಾಬಾದ್ನ ನೋಡ್ತಾರೆ. CSK ನನ್ನ ಪ್ರಕಾರ ಬೌಲಿಂಗ್ ಮಾಡ್ದು ಅಂದರೆ ಗೆಲ್ಲುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಬ್ಯಾಟಿಂಗ್ ಆಡ್ತು ಫಸ್ಟು ಅಂದರೆ ಗೆಲ್ಲುವಂಥ ಪಾಸಿಬಿಲಿಟಿ ನನ್ನ ಪ್ರಕಾರ ಕಮ್ಮಿ ಆಗುತ್ತೆ CSKದು. ನೋಡಿ ಬೇಕಾದರೆ ಹಂಗೆ ಆಗೋದು. ಬೌಲಿಂಗ್ ಮಾಡ್ತಾರೆ CSK. ಆ್ಯಂಡ್ ಇವರು ಕೂಡ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ. ಇವರು ಮುಂಚೆ ಎಲ್ಲ ನಾವು ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಹಂಗೆ ಹೊಡಿತಿದ್ವಿ ಹಿಂಗೆ ಹೊಡಿತಿದ್ವಿ ಅನ್ನೋ ಚಾಡಿ ಏನಿದೆ ಇವ್ರದ್ದು ಎಲ್ಲ ಬಿಟ್ಟೋಗ್ಬಿಟ್ಟಿದೆ. ಇವಾಗ ಏನಂತ ಪ್ಲೇಯರ್ಸ್ಗಳೆಲ್ಲ ಏನು ಫಾರ್ಮಲ್ಲಿಲ್ಲ. ಒಟ್ಟಲ್ಲಿ ಕಾನ್ಫಿಡೆನ್ಸ್ ಇರೋದು CSKಲ್ಲಿ ಅಂದರೆ ಅವರ ಬೌಲಿಂಗ್ ಯೂನಿಟ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಬ್ಯಾಟಿಂಗ್ ಯೂನಿಟ್ ಮೇಲೆ ಆ ಮಟ್ಟಿಗೆ ಏನು ಕಾನ್ಫಿಡೆನ್ಸ್ ಇಲ್ಲ. ಈ ಕಡೆ ಬ್ಯಾಟಿಂಗ್ ಯೂನಿಟ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅಷ್ಟೇ. ಹೌದು ಅಜೀಬಾಗಿ ಆಡಿರ್ಬೋದು, ಬಟ್ ಆದರೂ
SRH ಅವರ ಬ್ಯಾಟಿಂಗ್ ಯೂನಿಟು ಸಿಕ್ಕಾಪಟ್ಟೆ ಕಡಕ ಕಾಣಿಸ್ತಾ ಇದೆ. ಬೌಲಿಂಗ್ ಯೂನಿಟ್ ಪರವಾಗಿಲ್ಲ, ಹಂಗೆ ಹಿಂಗೆ ಓಕೆ ಥರ ಇದೆ. ಸೊ ಇವತ್ತಿನ ಮ್ಯಾಚ್ನ ಸ್ಟಾಟ್ಸ್ ಎಲ್ಲ ಕಂಪ್ಲೀಟ್ಲಿ ಅಗೇನ್ಸ್ಟ್ SRH ಇರೋದ್ರಿಂದ ನಾನು ಹೋಗ್ತಾ ಇದ್ದೀನಿ ಇವತ್ತು CSK ಗೆಲ್ಲಬಹುದು ಅಂತ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ ಮಗ. ನೋಡುವ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇವತ್ತು CSKನ ಅಥವಾ SRH ಯಾರು ಟೂರ್ನಮೆಂಟಲ್ಲಿ ಸರ್ವೈವ್ ಆಗ್ತಾರೆ ಅಂತ. ಬಾಬಾ.